ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಹಲವು ತಿಂಗಳಿಂದ ನಿರಂತರವಾಗಿ ಕಳ್ಳತನವಾಗ್ತಾ ಇದ್ದೇವೆ. ಆದರೂ ಕೂಡ ಪೊಲೀಸರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಲಾರಿಯ ಬ್ಯಾಟ್ರಿಗಳನ್ನು ಕೂಡ ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಹಿಂದೆ ಗ್ರಾಮಸ್ಥರ ಮನೆ ಮುಂದೆ ನಿಂತಂಥ ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬೇರೆ ಬೇರೆ ವಾಹನಗಳ ಬ್ಯಾಟ್ರಿಗಳು ಕೂಡ ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸುಮಾರು 30,000 ರಿಂದ 40,000 ರೂಪಾಯಿ ವೆಚ್ಚದ ಬ್ಯಾಟ್ರಿಗಳು ಈ ಥರ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಏನು ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮ್ಮ ಗ್ರಾಮದಲ್ಲಿ ವಾಹನಗಳನ್ನು ನಿಲ್ಲಿಸಿದಾಗ ರಾತ್ರೋರಾತ್ರಿ ಬಂದು ದುಷ್ಕರ್ಮಿಗಳು ಈ ರೀತಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದೇ ಸಾರಿಯಲ್ಲ, ಈ ಹಿಂದೆನೂ ಕೂಡ 2-3 ಪ್ರಕರಣಗಳು ಈ ರೀತಿ ನಡೆದಿದ್ದಾವೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಹೊರಟಾನೆ ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಸಿಬ್ಬಂದಿಗಳಿರೋದಿಲ್ಲ. ಹೀಗಾಗಿ ಯಾರದೇ ಭಯ ಇಲ್ಲದೇನೂ ಕೂಡ ಡಂಬಳ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ರೈತರ ಏನು ಕೃಷಿ ಉಪಕರಣಗಳು ಕೂಡ ಇಲ್ಲಿ ಕಳ್ಳತನ ಆಗ್ತಾ ಇದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರಿದ್ದಾರೆ. ನಮಗೆ ಗ್ರಾಮದಲ್ಲಿ ಕಳ್ಳತನ ಹಾವಳಿ ಹೆಚ್ಚಾಗಿದೆ, ಹೀಗಾಗಿ ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಇವುಗಳ ಸಾಮಾನುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬ್ಯಾಟ್ರಿ ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ನಮ್ಮ ಜೊತೆಗೆ ಮಾತನಾಡಲು ಏನು ಲಾರಿ ಮಾಲೀಕರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಎಷ್ಟು ಕಳ್ಳತನ ಆಗ್ತಾ ಇದ್ದಾವೆ, ಪದೇ ಪದೇ ಆಗ್ತಾ ಇದ್ದಾವೆ, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಇದು ಒಂದು ವಾರಲಿಂದ ಚಲೋ ಇದೆ ಸರ್ ಕಳ್ಳತನ ಮಾಡೋದು. ರಾತ್ರಿ ಒಟ್ಟು ಗಾಡಿ ಎಲ್ಲೆಲ್ಲಿ ತರುತ್ತಾರೆ ಅಲ್ಲಿ ಕಳುವು ಮಾಡ್ತಾರೆ ಸರ್. ಈಗ ರಾತ್ರಿ ಒಬ್ಬೊಬ್ಬರ ಗಾಡಿಯಾಗ ಇರೋದಾಗಲ್ಲ ಸರ್, ಡ್ರೈವರ್ಗೆ ಏನು ರೀ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಅವ್ರ ಕೈ ಎಲ್ಲ ಗಾಡಿ ಏನು ಬೇಕು ಆ ಸಾಮಾನು ತೊಗೊಂಬಂದು ಕಳುವು ಮಾಡಾಕುಂತಾರೆ ಸರ್. ಈಗ ಕಂಪ್ಲೇಂಟ್ ಕೊಟ್ಟರು ಅವ್ರು ನೋಡ್ತೀನಿ ಏನಾಗುಂತಾರೆ ಸರ್. ಮತ್ತು ಇನ್ನೊಂದು 2 ದಿನ ನೋಡ್ತೀವಿ ಸರ್. ಮತ್ತು ನಾವು ಬೇರೆ ವಿಚಾರ ಮಾಡಿ ನೋಡ್ತೀವಿ ಸರ್. ನಾವು ಎಲ್ಲ ಗಾಡಿ ಓನರ್ ಏನು ಕಳ್ಳತನ ಮಾಡ್ತಾರೆ ನಿಮ್ಮ ಗಾಡಿಗೆ? ಬ್ಯಾಟ್ರಿ ಕಳುವು ಮಾಡ್ತಾರೆ ಸರ್. ಬ್ಯಾಟ್ರಿ ಕಳುವು ಮಾಡ್ತಾರೆ, ಸ್ಟೆಪ್ನಿ ಕಳುವು ಮಾಡ್ತಾರೆ ಸರ್. ಹಗ್ಗ ಹಾಳಿ ಗಾಡಿ ನಿಂತಿದ್ದು ನೋಡಿ ಎಲ್ಲ ಕಳುವು ಮಾಡ್ತಾರೆ ಸರ್. ಗಾಡಿ ಮಾಡ್ತಾರೆ ಸರ್, ಇದು ಅಣ್ಣ ಬಗ್ಗೆ ಇದೆ. ಆ ಗಾಡಿದ ಮಾಡಿರಿ ಸರ್. ಹೊಳ್ಳಿ ಟಿಪ್ಪರಿಂದ ಮಾಡಿರಿ ಸರ್. ಟ್ಯಾಕ್ಟ್ರ್, ಟಿಪ್ಪರು ಇವೆಲ್ಲ ಒಟ್ಟು ಬ್ಯಾಟ್ರಿ ಆಯ್ತು, ಎಲ್ಲ ರೈತರ ಸಾಮಾನು ಕಳುವು ಮಾಡ್ತಾರೆ ಸರ್. ಯಾವುದೂ ಬಿಡವಲ್ಲ ಸರ್. ಮತ್ತು ಏನು ಪೊಲೀಸರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪೊಲೀಸ್ರಿಗೆ ಏನು ಹೇಳ್ಬೇಕು ಸರ್, ಹೇಳಿ ಅಂತ ಹೇಳ್ತೀವಿ ಸರ್ ನಾವು. ಅವರು ಎಲ್ಲ ಜವಾಬ್ದಾರಿಯಿಂದ ತೊಗೊಂಡು ಮಾಡ್ಬೇಕು ಸರ್. ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಸರ್. ಈಗ ಹಿಂಗಾಲಿಕ ಮತ್ತು ಏನೈತಿ, ಡಂಬಳದಾಗ ಯಾರು ಇಲ್ಲ ಅನ್ನೋ ಲೆಕ್ಕಕ್ಕಾಗತ್ತೆ ಸರ್. ಹೇಳೋರು ಕೇಳೋರು ಯಾರು ಇಲ್ಲ ಸರ್. ಹಿಂಗೆ ಈಗ ಪೊಲೀಸ್ ಸ್ಟೇಷನ್ ಅದರಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಈಗ ಸಿಬ್ಬಂದಿ ಇಲ್ಲ ಸರ್. ಸಿಬ್ಬಂದಿ ಯಾರು ಇಲ್ಲ ಸರ್. ಬರ್ತಾರೆ ರೀ, 1 ಇವ್ರು ಬರ್ತಾರೆ ಸರ್. ಬಂದು ನೋಡ್ತಾರೆ ಸರ್, ಬರ್ಕೊತಾರೆ ರೀ, ನಮ್ಮ ಹೆಸರು ಬರ್ಕೊತಾರೆ ರೀ. ಹೊಳ್ಳಿ ಹೋದಾರೆ ಹೊಳ್ಳಿ ಸನಿಯಾಗಿ ಬರೋಂಗಿಲ್ಲ ರೀ. ಇನ್ನೂ ಕಳ್ಳರನ್ನ ಯಾರು ಪತ್ತೆ ಹಚ್ಚೆ ಇಲ್ಲ ಸರ್. ಪತ್ತೆ ಯಾವ ಪತ್ತೆನೂ ಇಲ್ಲ ಸರ್, ಏನಿಲ್ಲ ಸರ್. ನೋಡ್ತೀನಿ ಅಂತಾರೆ ಸರ್. ನೋಡವಲ್ರಿ ಇನ್ನು. ಹಿಂಗಾದ್ರೆ ನಿಮಗೆ ಸಮಸ್ಯೆ ಭಾಳ ಆಕತಿ. ಸಮಸ್ಯೆ ಆಗಲ್ಲ ಸರ್. ಸಮಸ್ಯೆ ಎಷ್ಟಾಗುತ್ತೆ ಸರ್, ಒಂದು ಬ್ಯಾಟ್ರಿಗೆ 20,000 ಸರ್. ಅಂತ ಈಗ ಒಂದು ವಾರಕ್ಕೆ ಹಂಗೆ ಮಾಡವಂತಾರೆ ಸರ್. 2 ಲಕ್ಷ ರೂಪಾಯಿ ಮಾಲ್ ಹೋಗ್ಯದ ಸರ್ ನಮ್ಮದು. ಎಲ್ಲರೂ ಕೂಡ್ರಿ ಒಂದು ಹೆಚ್ಚು ಕಡಿಮೆ 6 ರಿಂದ 7 ಲಾರಿ ಬ್ಯಾಟ್ರಿ ಹೋಗ್ಯಾವಲ್ಲ ಸರ್. ಒಂದು 2 ಲಕ್ಷ ರೂಪಾಯಿ ಮಾಲ್ ಹೋಗ್ಯದ ಸರ್. ಮತ್ತು ಇದಕ್ಕೆ ಜವಾಬ್ದಾರಿ ಯಾರು ಸರ್? ನಾವು ದುಡ್ಕೊಂಡು ತಿನ್ನೋರು ಹೌದಲ್ಲ ಸರ್. ಮತ್ತು ಇದು ಯಾರು ಕೊಡ್ಬೇಕು ಸರ್? ಪರಿಹಾರ ಬರಲ್ಲ ಸರ್. ಅದು ಪರಿಹಾರ ಯಾರು ಕೊಡೋದು ಇಲ್ಲ ರೀ. ಇದಕ್ಕೆ ಏನೋ ಒಂದು ಬಿಗಿ ಮಾಡ್ಬೇಕು ಸರ್. ಸಿಬ್ಬಂದಿಯರು ಬಿಗಿ ಮಾಡ್ಬೇಕು ರೀ. ಆರೋಪಿಗಳನ್ನ ಹುಡ್ಕಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಒಟ್ಟಾರೆ ಹೇಳ್ಬೇಕಂತಂದರೆ ಡಂಬಳ ಗ್ರಾಮದಲ್ಲಿ ಸಾಕಷ್ಟು ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ. ತಮ್ಮ ವಾಹನಗಳನ್ನು ಮನೆ ಮುಂದೆ ನಿಂದಿಸಿರ್ಬೋದು, ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂಥ ಸಮಯದಲ್ಲಿ ಕೂಡ ಸಾಕಷ್ಟು ಬ್ಯಾಟ್ರಿಗಳ ಕಳ್ಳತನ ಆಗ್ತಾ ಇದ್ದಾವೆ. ಲಾರಿ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ರೈತರ ಟ್ರ್ಯಾಕ್ಟರ್ ಆಗಿರ್ಬೋದು, ರೈತರ ಏನು ಕೃಷಿ ಉತ್ಪನ್ನಗಳು ಕೂಡ ಸಾಕಷ್ಟು ಕಳ್ಳತನ ಆಗ್ತಾ ಇದ್ದಾವೆ. ಈ ಬಗ್ಗೆ ನಾವು ಸಂಬಂಧಪಟ್ಟ ಅಂದರೆ ಮುಂಡ್ರಿಗಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಈವರೆಗೂ ಕೂಡ ಆರೋಪಿಗಳನ್ನು ಬಂಧಿಸ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಏನು ಕಳ್ಳರ ಹಾವಳಿ ಹೆಚ್ಚಾಗಿದೆ ಇದನ್ನು ನಿಯಂತ್ರಣ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಳ್ಳರ ಹಾವಳಿಗೆ ಡಂಬಳ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಹಲವು ತಿಂಗಳಿಂದ ನಿರಂತರವಾಗಿ ಕಳ್ಳತನವಾಗ್ತಾ ಇದ್ದೇವೆ. ಆದರೂ ಕೂಡ ಪೊಲೀಸರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಲಾರಿಯ ಬ್ಯಾಟ್ರಿಗಳನ್ನು ಕೂಡ ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಹಿಂದೆ ಗ್ರಾಮಸ್ಥರ ಮನೆ ಮುಂದೆ ನಿಂತಂಥ ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಬೇರೆ ಬೇರೆ ವಾಹನಗಳ ಬ್ಯಾಟ್ರಿಗಳು ಕೂಡ ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸುಮಾರು 30,000 ರಿಂದ 40,000 ರೂಪಾಯಿ
ರೂಪಾಯಿ ವೆಚ್ಚದ ಬ್ಯಾಟ್ರಿಗಳು ಈ ಥರ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಏನು ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮ್ಮ ಗ್ರಾಮದಲ್ಲಿ ವಾಹನಗಳನ್ನು ನಿಲ್ಲಿಸಿದಾಗ ರಾತ್ರೋರಾತ್ರಿ ಬಂದು ದುಷ್ಕರ್ಮಿಗಳು ಈ ರೀತಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದೇ ಸಾರಿಯಲ್ಲ, ಈ ಹಿಂದೆನೂ ಕೂಡ 2-3 ಪ್ರಕರಣಗಳು ಈ ರೀತಿ ನಡೆದಿದ್ದಾವೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಹೊರಟಾಣೆ ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಸಿಬ್ಬಂದಿಗಳಿರೋದಿಲ್ಲ. ಹೀಗಾಗಿ ಯಾರದೇ ಭಯ ಇಲ್ಲದೇನೂ ಕೂಡ ಡಂಬಳ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ರೈತರ ಏನು ಕೃಷಿ ಉಪಕರಣಗಳು ಕೂಡ ಇಲ್ಲಿ ಕಳ್ಳತನ ಆಗ್ತಾ ಇದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರಿದ್ದಾರೆ. ನಮಗೆ ಗ್ರಾಮದಲ್ಲಿ ಕಳ್ಳತನ ಹಾವಳಿ ಹೆಚ್ಚಾಗಿದೆ, ಹೀಗಾಗಿ ಲಾರಿ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಇವುಗಳ ಸಾಮಾನುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬ್ಯಾಟ್ರಿ ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ನಮ್ಮ ಜೊತೆಗೆ ಮಾತನಾಡಲು ಏನು ಲಾರಿ ಮಾಲೀಕರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಎಷ್ಟು ಕಳ್ಳತನ ಆಗ್ತಾ ಇದ್ದಾವೆ, ಪದೇ ಪದೇ ಆಗ್ತಾ ಇದ್ದಾವೆ, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಇದು ಒಂದು ವಾರಲಿಂದ ಚಲೋ ಇದೆ ಸರ್ ಕಳ್ಳತನ ಮಾಡೋದು. ರಾತ್ರಿ ಒಟ್ಟು ಗಾಡಿ ಎಲ್ಲೆಲ್ಲಿ ತರುತ್ತಾರೆ ಅಲ್ಲಿ ಕಳುವು ಮಾಡ್ತಾರೆ ಸರ್. ಈಗ ರಾತ್ರಿ ಒಬ್ಬೊಬ್ಬರ ಗಾಡಿಯಾಗ ಇರೋದಾಗಲ್ಲ ಸರ್, ಡ್ರೈವರ್ಗೆ ಏನು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಅವ್ರ ಕೈ ಎಲ್ಲ ಗಾಡಿ ಏನು ಬೇಕು ಆ ಸಾಮಾನು ತೊಗೊಂಬಂದು ಕಳುವು ಮಾಡಾಕುಂತಾರೆ ಸರ್. ಈಗ ಕಂಪ್ಲೇಂಟ್ ಕೊಟ್ಟರು ಅವ್ರು ನೋಡ್ತೀನಿ ಏನಾಗುಂತಾರೆ ಸರ್. ಮತ್ತು ಇನ್ನೊಂದು 2 ದಿನ ನೋಡ್ತೀವಿ ಸರ್. ಮತ್ತು ನಾವು ಬೇರೆ ವಿಚಾರ ಮಾಡಿ ನೋಡ್ತೀವಿ ಸರ್. ನಾವು ಎಲ್ಲ ಗಾಡಿ ಓನರ್ ಏನು ಕಳ್ಳತನ ಮಾಡ್ತಾರೆ ನಿಮ್ಮ ಗಾಡಿಗೆ? ಬ್ಯಾಟ್ರಿ ಕಳುವು ಮಾಡ್ತಾರೆ ಸರ್. ಬ್ಯಾಟ್ರಿ ಕಳುವು ಮಾಡ್ತಾರೆ, ಸ್ಟೆಪ್ನಿ ಕಳುವು ಮಾಡ್ತಾರೆ ಸರ್. ಹಗ್ಗ ಹಾಳಿ ಗಾಡಿ ನಿಂತಿದ್ದು ನೋಡಿ ಎಲ್ಲ ಕಳುವು ಮಾಡ್ತಾರೆ ಸರ್. ಗಾಡಿ ಮಾಡ್ತಾರೆ ಸರ್, ಇದು ಅಣ್ಣ ಬಗ್ಗೆ ಇದೆ. ಆ ಗಾಡಿದ ಮಾಡಿರಿ ಸರ್. ಹೊಳ್ಳಿ ಟಿಪ್ಪರಿಂದ ಮಾಡಿರಿ ಸರ್. ಟ್ಯಾಕ್ಟ್ರ್, ಟಿಪ್ಪರ್ ಇವೆಲ್ಲ ಒಟ್ಟು ಬ್ಯಾಟ್ರಿ ಆಯ್ತು ಎಲ್ಲ ರೈತರ ಸಾಮಾನು ಕಳುವು ಮಾಡ್ತಾರೆ ಸರ್. ಯಾವುದು ಬಿಡವಲ್ಲ ಸರ್. ಮತ್ತೇನು ಪೊಲೀಸರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪೊಲೀಸ್ರಿಗೆ ಏನು ಹೇಳ್ಬೇಕು ಸರ್, ಹೇಳಿ ಅಂತ ಹೇಳ್ತೀವಿ ಸರ್ ನಾವು. ಅವರು ಎಲ್ಲ ಜವಾಬ್ದಾರಿಯಿಂದ ತೊಗೊಂಡು ಮಾಡ್ಬೇಕು ಸರ್. ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಸರ್. ಈಗ ಹಿಂಗಾಲಿಕ ಮತ್ತೇನೈತಿ, ಡಂಬಳದಾಗ ಯಾರು ಇಲ್ಲ ಅನ್ನೋ ಲೆಕ್ಕಕ್ಕಾಗತ್ತೆ ಸರ್. ಹೇಳೋರು ಕೇಳೋರು ಯಾರು ಇಲ್ಲ ಸರ್. ಹಿಂಗೆ ಈಗ ಪೊಲೀಸ್ ಸ್ಟೇಷನ್ ಅದರಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಈಗ ಸಿಬ್ಬಂದಿ ಇಲ್ಲ ಸರ್. ಸಿಬ್ಬಂದಿ ಯಾರು ಇಲ್ಲ ಸರ್. ಬರ್ತಾರೆ 1 ಇವ್ರು ಬರ್ತಾರೆ ಸರ್. ಬಂದು ನೋಡ್ತಾರೆ ಸರ್, ಬರ್ಕೊತಾರೆ, ನಮ್ಮ ಹೆಸರು ಬರ್ಕೊತಾರೆ. ಹೊಳ್ಳಿ ಹೋದಾರ ಹೊಳ್ಳಿ ಸನಿಯಾಗಿ ಬರಂಗಿಲ್ಲ ರೀ. ಇನ್ನೂ ಕಳ್ಳರನ್ನ ಯಾರು ಪತ್ತೆ ಹಚ್ಚೆ ಇಲ್ಲ ಸರ್. ಪತ್ತೆ ಯಾವ ಪತ್ತೆನೂ ಇಲ್ಲ ಸರ್, ಏನಿಲ್ಲ ಸರ್. ನೋಡ್ತೀನಿ ಅಂತಾರೆ ಸರ್. ನೋಡವಲ್ರಿ ಇನ್ನು. ಹಿಂಗಾದ್ರೆ ನಿಮಗೆ ಸಮಸ್ಯೆ ಭಾಳ ಆಕತಿ. ಸಮಸ್ಯೆ ಆಗಲ್ಲ ಸರ್. ಸಮಸ್ಯೆ ಎಷ್ಟಾಗುತ್ತೆ ಸರ್, ಒಂದು ಬ್ಯಾಟ್ರಿಗೆ 20,000 ಸರ್. ಅಂತ ಈಗ ಒಂದು ವಾರಕ್ಕೆ ಹಂಗೆ ಮಾಡಾಕುಂತಾರೆ ಸರ್. 2 ಲಕ್ಷ ರೂಪಾಯಿ ಮಾಲು ಹೋಗ್ಯದ ಸರ್ ನಮ್ಮದು. ಎಲ್ಲರೂ ಕೂಡ್ರಿ ಒಂದು ಹೆಚ್ಚು ಕಡಿಮೆ 6-7 ಲಾರಿ ಬ್ಯಾಟ್ರಿ ಹೋಗ್ಯಾವಲ್ಲ ಸರ್. ಒಂದು 2 ಲಕ್ಷ ರೂಪಾಯಿ ಮಾಲು ಹೋಗ್ಯದ ಸರ್. ಮತ್ತು ಇದಕ್ಕೆ ಜವಾಬ್ದಾರಿ ಯಾರು ಸರ್? ನಾವು ದುಡ್ಕೊಂಡು ತಿನ್ನೋರು ಹೌದಲ್ಲ ಸರ್. ಮತ್ತು ಇದು ಯಾರು ಕೊಡ್ಬೇಕು ಸರ್? ಪರಿಹಾರ ಬರಲ್ಲ ಸರ್. ಅದು ಪರಿಹಾರ ಯಾರು ಕೊಡೋದು ಇಲ್ಲ ರೀ. ಇದಕ್ಕೆ ಏನೋ ಒಂದು ಬಿಗಿ ಮಾಡ್ಬೇಕು ಸರ್. ಸಿಬ್ಬಂದಿಯರು ಬಿಗಿ ಮಾಡ್ಬೇಕು ರೀ. ಆರೋಪಿಗಳನ್ನ ಹುಡ್ಕಕ್ಕೆ ಪ್ರಯತ್ನ ಮಾಡ್ಬೇಕು ಸರ್. ಒಟ್ಟಾರೆ ಹೇಳಬೇಕಂತಂದರೆ ಡಂಬಳ ಗ್ರಾಮದಲ್ಲಿ ಸಾಕಷ್ಟು ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ. ತಮ್ಮ ವಾಹನಗಳನ್ನು ಮನೆ ಮುಂದೆ ನಿಂದಿಸಿರ್ಬೋದು, ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂಥ ಸಮಯದಲ್ಲಿ ಕೂಡ ಸಾಕಷ್ಟು ಬ್ಯಾಟ್ರಿಗಳ ಕಳ್ಳತನ ಆಗ್ತಾ ಇದ್ದಾವೆ. ಲಾರಿ ಆಗಿರ್ಬೋದು, ಟಿಪ್ಪರ್ ಆಗಿರ್ಬೋದು, ರೈತರ ಟ್ರ್ಯಾಕ್ಟರ್ ಆಗಿರ್ಬೋದು, ರೈತರ ಏನು ಕೃಷಿ ಉತ್ಪನ್ನಗಳು ಕೂಡ ಸಾಕಷ್ಟು ಕಳ್ಳತನ ಆಗ್ತಾ ಇದ್ದಾವೆ. ಈ ಬಗ್ಗೆ ನಾವು ಸಂಬಂಧಪಟ್ಟ ಅಂದರೆ ಮುಂಡ್ರಿಗಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಈವರೆಗೂ ಕೂಡ ಆರೋಪಿಗಳನ್ನು ಬಂಧಿಸ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಏನು ಕಳ್ಳರ ಹಾವಳಿ ಹೆಚ್ಚಾಗಿದೆ ಇದನ್ನು ನಿಯಂತ್ರಣ ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.